ಹೊಲ ಕೆಲಸ ಮಾಡೋರು ಯಾಕೆ ಹಂಗಿರ್ಬೇಕು, ಅವರು ಮಸ್ತ್ ಇರ್ಬೇಕು. ಓಕೆ, ಇವತ್ತು ಚಿಲ್, ನಾಳೆಗೆ ಅರು ಪಾಪ ನೀನ್ ಜಳಕ ಮಾಡಿಲ್ಲ, ಬೂರ್ಸ್ ಹಂಗ ಕರ್ಕೊಂಡು ಹೋಗ್ಬಾರ್ದು ಗುಡಿಗೆ. ಮಾಡಿಲ್ಲ ಮತ್ ಗುಡಿಗೆ ಹೆಂಗ್ ಹೋಗವ ನೀನು? ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಮಾಡೋ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎದ್ದುಗಳನ್ನ ಬಂದು ನೋಡಿದ್ರು ಒಲಿ ಮುಂದೆ ಕೂತೀವಿ, ಇಲ್ಲಿ ಇಬ್ರು ಕಾಯಿಸ್ಕೊತ ಸುಮ್ಮ ಕಟ್ಟಿಗೆ ಹತ್ತ ಕೂತೀವಿ ಅಂತೇಳಿ ನವ ಮಾಡಿ ಇಬ್ರು ಕಾಯಿಸ್ಕೊಳಗುತ್ತೆ. ಹೆಂಗೆ ಒಂಥರ ನಾನು ಮೊದಲು ಯಾರ ಜೋಡಿನೂ ಈ ಥರ ಕಾಸ್ಕೊಂಡಿಲ್ಲ. ಒಂದು ಹುಡುಗಿ ಜೋಡಿ ಕೊಟ್ಟು ಬೆಂಕಿ ನಿನ್ನ ಜೋಡಿನೇ ಮೈ ಮೇಲೆ ಬರೋಗ್ತೈತೆ ಹೇಗೆ ಅಂತ ಕಾಸ್ಕೊಲಿ. ಈಗ ಹಿಂಗೆ ಮಾಡಿ ಹಿಂಗಿಡ್ಬೇಕು. ಹಾಂ 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 ಥಂಡಿ ಭಾಳ ಐತಿ ನಮ್ಮೂರ ಕಡೆ. ನಿಮ್ಮೂರ ಕಡೆ ಹೆಂಗೈತಿ ಥಂಡಿ ಗೊತ್ತಿಲ್ಲ. ಬೆಂಗಳೂರು ಅನ್ನೋದ್ರು ಭಾರಿ ಥಂಡಿ ಇದೆ ಅಂತ ಕೇಳ್ಪಟ್ಟೀನಿ. ಅಲ್ಲಿ ಹೋದ್ರೆ ಹೆಂಗಿರ್ತೈತಿ ನಾ ಅಲ್ಲಿ ಈ ಥರ ಅಂತೂ ಒಲಿ ಹಚ್ಕೊಂಡು ಕಾಸ್ಕೊಳಕ್ಕಾಗಲ್ಲ. ಅಲ್ಲೇ ಬೆಡ್ಶೀಟ್ ಒಳಗೆ ಹೊತ್ಕೊಂಡು ಮುಕ್ಕೊಂಡ್ಬಿಡ್ಬೇಕು. ಇಲ್ಲಿನ ಆಪ್ಷನ್ ಅದೈತಿ ಬೆಂಕಿ ಹಚ್ಕೊಂಡು ಕಾಸ್ಕೊಳಕ್ಕೆ. ದೀಪ ಕಸ ಹೊಡ್ಕೋತೇಳಿ ನಮ್ಮ ಮನೆ ದಾಟಿ 2 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಾಳೆ. ಹಂಗೆ ಎಷ್ಟು ಕಾಣುತ್ತೆ ಹಂಗೆ ಹಿಡಿತಾಳೆ. ಹಂಗೆ ಮುಂದೆ ತಂಗಿ ಕಸ ಹೊಡ್ದಾಳಿ, ಅಕ್ಕ ರಂಗೋಲಿ ಹಾಕ್ತಾಳೆ. ದೀಪ ಕಸ ಹೊಡ್ದಾಳ, ನಾ ಚುಕ್ಕಿ ಇಡ್ಬೇಕಂತ ರಂಗೋಲಿ ಹಾಕ್ತಾಳೆ. ಏನು ಚುಕ್ಕಿ ಇಟ್ಟು ರಂಗೋಲಿ ನಾ ಮರೆತು ಬಿಟ್ಟೆಯ, ಅದೇ ಅದೇ ಪುಸ್ತಕನ ತಳ್ಕ ಮಳ್ಕ ಓದಿರ್ತೀಯ, ಅದೇಲೋ ನನ್ನ ಸಿನಿಮಾ ಹೀರೋಯಿನ್ ನನ್ನಾಗಿರ್ತೀಯ, ನೀನು 100 ಸಲ ನನ್ನ ಹೆಸರು ಗೊತ್ತಿರ್ತೀಯ. ಕಡ್ಲಿ ಪಲ್ಯ ತೊಳಾಗ್ತಾವು ನಮ್ಮ ಇವತ್ತು ಭಾಳ ದಿನ ಆದ್ಮೇಲೆ ತಿಂತೀವಿ ಕಡ್ಲಿ ಪಲ್ಯ. ಬಂತು ನೋಡ್ರಿ ಜೀರಿಗೆ ಸಾಸಿವೆ ಡಬ್ಬೆ ಅನ್ಬೇಕು. ಈಗ ಹೇಳಿಲ್ಲ ಹೆಣ್ಮಕ್ಳು ಜೀರಿಗೆ ಸಾಸಿವೆ ಡಬ್ಬ್ಯಾಗ ಇಡ್ತಾರಂತ ಕೇಳಿದ್ವಿ. ಬಟ್ ಎಕ್ಸಾಂಪಲ್ ನೋಡ್ರಿ, ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಮುಚ್ಚಿ ಬಿಡೋದಾದ್ರೆ ಹಾಕಿ ಮತ್ತೆ ಅರ್ಥ ಆಯ್ತಾ? ಆರಾಮ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀನಿ ನೋಡಿ. ಸೇ ಗುಡ್ ಮಾರ್ನಿಂಗ್ ಯಾರು? ಹಲೋ ಎವ್ರಿವನ್, ಹಾಯ್, ನಮಸ್ಕಾರ ಎಲ್ರಿಗೂ, ಶುಭೋದಯ. ನೋಡ್ರಿ ನೀವಿಲ್ಲಂತೆ ಹಾಲು ಹೋಗಿ ಪ್ರೇಮ ತಂದಾನ ನನಗೆ ಹೊಳ್ಳಿ ರೀಶೂಟ. ನೀನೇ ಪಾಕಿಸ್ತಾನ್, ನಾನೇ ಇಂಡಿಯಾ. ಕೆಲಸ ಬಿಟ್ಟೆ ಅಬೇ? ಹಾಂ, ರೆಡಿಯಾಗಿ ತಲೆ ಏನಾಗಲ್ಲ. ಇನ್ನೇ ದವಾಖಾನೆ ಹಿಡಿತು ನೋಡ್ರಿ ರೊಕ್ಕ. ಬಿಸ್ಲಾಗ ಅಡ್ಡಾಡಿದ ಅಂದ್ರೆ ಬಿಸ್ಲಾಗ ಅಡ್ಡಾಡಿದ್ರೆ ದವಾಖಾನೆ ಹಿಡಿತು ನೋಡ್ರಿ ರೊಕ್ಕ. ಮುಗಿತು ನೋಡ್ರಿ ನಮ್ಮ ಜಿಮ್ ಕ್ಲಾಸ್. ನಾಳೆಗೂ ಬೇಡ್ರಿ, ನಾವು ಇನ್ನೊಂದು 2 ದಿನ ಇರ್ತೀವಿ. ಆಮೇಲೆ ಕರ್ಕೊಂಡು ಹೋಗ್ರಿ ನೀವು ಬೆಂಗಳೂರು ಕರ್ಕೊಂಡು ಹೋಗ್ಬಿಡ್ತೇವೆ. ಕಡೆ ಅಡಿಗೆ ರೊಟ್ಟಿ ಪಲ್ಯ ಎಲ್ಲ ಮಾಡೀನಿ, ಜಾಕ ಮಾಡ್ಕೊಂಡಿನಿ. ಇಲ್ಲ ಬರಲ್ಲ ಅಲ್ರಿ ರೊಕ್ಕ ಬ್ಯಾಡ್ರಿ, ಅಲ್ಲೇ ಹೋಗ್ಲಿ ರೊಕ್ಕ. ಅಯ್ಯಪ್ಪ, ನಾವ್ ಎಷ್ಟು ಕಷ್ಟಪಟ್ಟು ದುಡ್ದೇವ್ ರೊಕ್ಕ. ನಾ ಹೋಗಿಸ್ಕೊಂಡ್ಬರ್ತೀವಿ ನಾವು ಅಷ್ಟೇ. ಹೋಗು ಹೂನ್ ಮಗಿನೇ, ಹೋಗ್ಬಿಡ್ತೀವಿ. ನನಗ ಹೊಲ್ದಂಗ್ ಕೆಲ್ಸ ಅಂದ್ರೆ ಬಾಳ ಪಗಾರ ಇಸ್ಕೊಂಡ್ ಬಿಡ್ಬೇಕು ಅಷ್ಟೇ. ನನ್ ಹೊಲ್ದಂಗ್ ಕೆಲ್ಸ ಬಾಳ ಪ್ರೀತಿ. ಪಗಾರ ಇಸ್ಕೊಂಡ್ ಬಂದ್ ಎಷ್ಟಕ್ಕೆ ಬರ್ತೀವಿ? ಇಂಜಿನಿಯರ್ಗಳು ಹೋಗ್ತಾರ. ನೋಡು ವ್ಯಾನಿಟಿ ಬ್ಯಾಗ್ ಹಾಕೊಂಡು ಕೇಸಿ ಹೊಲ ಕೆಲ್ಸಕ್ಕೆ ಹೋಗೋರು. ನಮ್ಮ ಒಂದು ವಿಚಿತ್ರ ಅಂತೀನಿ ನಾನು. ಯಾಕೆ ಹೊಲ ಕೆಲಸ ಮಾಡೋರು ಯಾಕೆ ಹಂಗಿರ್ಬೇಕು, ಅವರು ಮಸ್ತ್ ಇರ್ಬೇಕು. ಫೇವ್ರೇಟ್ ಇಂಥ ಹೊಡ್ಯಾಕ ನಂಬರ್ 1. ಎಸ್, ಇವತ್ತು ಸಡನ್ಲಿ ಪ್ಲ್ಯಾನ್ ಮಾಡಿಬಿಟ್ಟಿವಿ ಹೊರಗೆ ಹೋಗಬೇಕು ಅಂತೇಳಿ. ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನಂಗೆ ಇವತ್ತು ಕೂಡಲ ಸಂಗಮಕ್ಕೆ ಹೋಗಬೇಕು. ಭಾಳ ದಿನ ಆಯ್ತು ಎಲ್ಲರೂ ಸೇರಿ ಹೋಗಿಲ್ಲ. ಮನೆಯಾಗಿದ್ದು ಈ ಮನೆಗೆ ಯಾರೂ ಇಲ್ಲ. ನಮ್ಮಪ್ಪ ಎಲ್ಲ ಕೆಲ್ಸಕ್ಕೆ ಹೋಗ್ಯಾರ. 4 ಮಂದಿಗೆ ಬೇಸರ ಆಗುತ್ತೆ. ಅದಕ್ಕೆ ಇಲ್ಲಿ ನಮ್ಮೊಬ್ಬರು ಅಣ್ಣಾರ್ದು ಕಾರಿಸ್ಕೊಂಡು, ಫ್ರೆಂಡ್ ಆಗ್ಬೋದು, ಅಣ್ಣ ಆಗ್ಬೋದು, ಹೊಂಟೀವಿ. ಅದಕ್ಕೂ ಮುಂಚೆ ಸ್ವಲ್ಪ ಅವ್ರಿಗೆ, ನಮ್ಮ ಅಣ್ಣವ್ರಿಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಐತಿ. ಅವ್ರಿಗೆ ಸ್ವಲ್ಪ ಹುನ್ಗುನ್ ಬಿಟ್ಟು
ಆಮೇಲೆ ನಾವು ವಾಪಸ್ ಬಂದು ಹೋಗಬೇಕು. ಪ್ರೇಮು ನಾನಿಬ್ರು ಹೊಂಟಿವಿ. ಕಾರ್ ಗೀರ್ ತೆಗಿಯುವಾಗ ನೋಡ್ರಿ ಪ್ರಾಣಿಗಳು ಹೆಂಗೆ ತಗೊಳ್ತಿರ್ತಾವೆ ನೋಡ್ರಿ, ಒಂದ್ಸಲ ಚೆಕ್ ಮಾಡ್ತಾರೆ. ನಾಯಿ ಆಗಲಿ ಬೆಕ್ಕಾಗಲಿ ಕೂತಿರ್ತಾವೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳೋದು ಉತ್ತಮ. ರೆಡಿಯಾಗಿ ಹುನಗುಂದಲ್ಲ ಬೆಂಗಳೂರು ಕೊಂಟಾನ ಹುನಗುಂದ ಬಿಟ್ಟು ಬರ್ಬೇಕು ನಾವು. ಇಲ್ಲ ದನ್ನೂರು ಬಿಡೋದೇನೋ ಹುನಗುಂದ ಬಿಡೋದು ಎರಡು ಒಂದೇ ಹಾಕೊಂಡು ಸಣ್ಣ ಅದು ಬೈಕಲ್ಲ. ಹುನಗುಂದ ಕೇಳಿಸ್ಬೇಕಾಗಿತ್ತು, ಬಟ್ CNG ಖಾಲಿ ಆಗಿತ್ತು ಗಾಡಿ ಒಳಗೆ. CNG ಹುಡ್ಕ್ಯಾಡಿ ಇಲ್ಲಿ ತನಕ ಬಂದು ಇಲ್ಕಲ್ಗೆ ಬಂದೀವಿ. ಭಾಳ ಮಂದಿ ಇಲ್ಕಲ್ದವ್ರು ನಮ್ಮ ವಿಡಿಯೋಸ್ ನೋಡ್ತೀರಿ, ನೀವು ಕಮೆಂಟ್ ಹಾಕ್ತಿರ್ತೀರಿ. ಸೊ ನಾವು ಇಲ್ಕಲ್ಗೆ ಬಂದೀವಿ ಈಗ. ಹಿಂಗೆ ಬೆಳಿ ರಟ್ಟೆ ಅದೇ ಖುಷಿ. ಬಸ್ ಚಹಾ ಕುಡ್ಕೊಂಡು ಹೋಗು ಮತ್ತೆ ಕಾಮತ್ಗೆ ಬಂದೀವಿ. ಕಾಮತ್ ರೆಸ್ಟೋರೆಂಟ್ ಇಲ್ಕಲ್. ನನ್ನ ಚಹಾ ಕುಡಿ ಮಾಡ, ಕಾಫಿ ಕುಡಿ ಮಾಡ. ಏನಂತ ಕುಡಿ ಮತ್ತೆ ಜ್ಯೂಸ್ ಕುಡಿ ಬಾ. ಜ್ಯೂಸ್ ಕುಡಿ ಜ್ಯೂಸಾ ಲೆಕ್ಕಿಗೆ ಹಾಕು, ನಾಯಿಗೆ ಹಾಕು, ವೇಸ್ಟ್ ಆಗಲ್ಲ. ಇನ್ನಂಗಾದ್ರೆ ತುಂಬ ಜ್ಯೂಸ್ಗೆ ಸಲ ಕುಡ್ದು ಈಗ ಸೀದಾ ಹೊರಗೆ. ನೆಕ್ಸ್ಟ್ ಇಲ್ಲಿಂದ ಅಣ್ಣಾಗಿ ಇಲ್ಲಿ ಬಿಟ್ಟು ಸೀದಾ ಊರಿಗೆ ಹೋಗುದು ನಾವು. ಹಾಂ ಬಾಯ್ ಹೋಗು. ಹಾಂ ಇಲ್ಲೇ ಬಂದಿದ್ರಿ, ಸ್ವಲ್ಪ ಕೆಲಸ ಇತ್ತ. ಇಲ್ಲಿ ಅಂಟಿಸ್ಬಿಡ್ಲೇನ? ಅಂಗಡಿ ತಾನೇ ಹಂಗಿದ್ರೆ ತೊಗೊಳ್ತದ. ಅಂಟಿಸ್ಬೇಕಾಗಿತ್ತು ಇದನ್ನ ಬಿಟ್ಟಾರ ಅವ್ರು ಯಾಕೆ? ಎತ್ತ ಹಾಂ. ಇನ್ನ ಭಾಳ ಇಲ್ಲ, ಇನ್ನೊಂದು 20 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ತಂಗಡಿಯಿಂದ 16 ಕಿಲೋಮೀಟ್ರ್. ಹಾಂ, ಇಲ್ಲಿಂದ 20 ಕಿಲೋಮೀಟ್ರ್. ಇನ್ನ ಸಾರಿ, ಸೀಟ್ ಬೆಲ್ಟ್ ಹಾಕಿರ್ಲಿಲ್ಲ. ಕಮೆಂಟ್ ಮಾಡ್ತಿದ್ದೆ, ನನಗೆ ಗೊತ್ತು. ಸೊ ಈಗ ಹಾಕಿನಿ. ತಳಗೆ ಹೋಗ್ಯಾನಿ ಕರ್ಕೊಂಬರಕ್ಕೆ. ಬರ್ತಾರ, ಇನ್ನು ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಅವಾಗ ಫೋನ್ ಮಾಡಿವಿ ಅಲ್ಲಿ ಬರಾಗ, ನಾವು ಬರ್ರಿ ಮ್ಯಾಲೆ ಅಂತೇಳಿ. ಇನ್ನೂ ಬಂದಿಲ್ಲ ಅವರು. ಬರ್ತಿರ್ಬೋದು. ಬಂದ್ರೆ ದೀಪ ಇಲ್ಲಿ ಮುಂದೆ ಕೊಡ್ತಾ, ಪ್ರೇಮು ಇಲ್ಲಿ ಕೊಡ್ತಾ, ನಾನು ಸ್ವಂತ ಹಿಂದೆ ಕೊಡ್ತೀವಿ. ಬರ್ರಿ ಮೇಡಮ್ ಅವ್ರು ಮುಂದೆ ಕುಂದಿರ್ತಾರೆ ನೀವತ್ತು. ಬರ್ರಿ ಬರ್ರಿ ಬರ್ರಿ. ಲಾಕ್ ತೆಗಿದನ ಬರ ಹಿಂದೆ ಬಾ. ಅರು ಪಾಪ ನೀನು ಜಳಕ ಮಾಡಿಲ್ಲ, ಬೂರ್ಸ್ ಹಂಗೆ ಕರ್ಕೊಂಡು ಹೋಗ್ಬಾರ್ದು ಗುಡಿಗೆ. ಮಾಡಿಲ್ಲ ಮತ್ತು ಗುಡಿಗೆ ಹೆಂಗೆ ಹೋಗವ ನೀನು? ನಡ್ರಿ ನಡ್ರಿ ನೀವು ಹೋದಿಪ್ಪ. ಹತ್ತು ಕಿಟಕಿಗೆ ಎಣ್ಣೆ ಅಂದ್ರೆ ಕಿಟಕಿ ಹಿಡ್ಕೊಂಡ್ಬಿಟ್ಟಿಲ್ಲ. ಬಾ ಬಾ. ಏನು ಅಳಿಸ್ಬೇಕು? ಏ AC ಹಾಕತ್ ತಡೆ ನೀನು. ಹೇಳ ಕೇಳ. ಏನ್ ನಿನಗೂ? ಏ ಇವ್ರೆಲ್ಲ ಗ್ಲಾಸ್ ಇಳಿಸ್ಬಿಟ್ರೆ ಹೆಂಗ್ ಮಾಡೋದು ನಾವು? ಅದ್ರಾಗ ಹತ್ತಿ ರೋಡ್ ಐತಿ ನಮ್ದು ಏರಿಯಾದ ಭಾಳ. ಇದ್ರಾಗ ನೋಡ್ಕೊಂಡು ಹೋಗ್ಬೇಕು. ಈ ಸ್ವಲ್ಪ ಗಾಡಿ ಆಫ್ ಮಾಡಂದ್ರೆ ಮಾಡ್ತೀನಿ. ಎಲ್ಲ ಏನಿರ್ಲಿ AC ಈಗ ಇಲ್ಲಿ ಡೋರ್ ಇಲ್ಲಿ ಓಪನ್ ಆಗೈತಿ, ಇಲ್ಲಿ ಓಪನ್ ಆಗೈತಿ ವಿಂಡೋ. ಆರೋನ್ ಬಗ್ಗೆ ಒಂದ್ ಸ್ವಲ್ಪ ಕೇರ್ ತೊಗೊಂಡ್ರೆ ಏನ್ ಮಾಡಾಕತ್ತಾನಂತ ಅವ್ರ ಅಪ್ಪನ ನೋಡಾಕತ್ತಾನವ. ನಮ್ಮಪ್ಪ ಏನೋ ಓಡಿಸಾಕತ್ತಾನಲ್ಲ ಅಂತೇಳಿ ಹಾಕ್ರಲೆ ಡೋರ್ ಲೇ ಧೂಳ್ ನೋಡ್ರಲೆ ಹಾಕ್ರಲೆ ಅಪ್ಪ. ಮೊನ್ನೆ ಬಂದಿವಮ್ಮ. ಏ ಏರ್ಸ ಧೂಳು ಬರಾಕತೈತೆ ತಾಯಿ. ಧೂಳು ಬರ ಬೈಕ್ ನಾವು ಹೋಗ್ತಿದ್ವಲ್ಲ ನೀಗಿದ್ರ ಕಿಟಕಿ ತೆಗೆದಿಟ್ರಪ್ಪ ಯಪ್ಪ. AC ಆಫ್ ಮಾಡೋದು ಏನ್ ಮಾಡ್ತೀವಲ್ಲ. ಸಾಂಗ್ ಹಚ್ರಿ. ದೀಪ ಅದು ಒಂದು ಕೂಲಿಂಗ್ ಗ್ಲಾಸ್ ಕೊಡೋ, ನಾ ಚಿಲ್ ಹಾಕಿನಿ ಸದ್ದ ಅನ್ಸ್ತಾವ ನೋಡಿ ಸದ್ದ. ಓಕೆ ಇವತ್ತು ಚಿಲ್, ನಾಳೆಗೆ ಡೋಲ್.
ನಮ್ಮ ನಡೆ ಕೂಡಲ ಸಂಗಮದ ಕಡೆ ಹೆಂಗಿದೆ ನಮ್ಮ ಫ್ಯಾಮಿಲಿ ಟೈಪ್ ಕೂಡಲ ಸಂಗಮ ಫುಲ್ ಫ್ಯಾಮಿಲಿ ಇಲ್ಲ. ಫುಲ್ ಫ್ಯಾಮಿಲಿ ಇಲ್ಲ ನಮ್ಮ ಬೋಟ್ ರೈಡ್ ನೀ ಮಾಡಂಗಿಲ್ಲ ಆದ್ರ ಬೋಟ್ ರೈಡ್ ಮಾಡಿದ್ರೆ ನಡೀತೈತೆ ಸುಂಟ ಮಾಡ್ಬಾರ್ದಲ್ಲ ದೀಪ ಮಾಡ್ಯಾಳಲ್ಲ ನಾ ಪ್ರೆಗ್ನೆಂಟ್ ಇದ್ದಾಗ ಮಾಡಿದ್ನಲ್ಲ. ಹೌದಾ ಓಕೆ ಬೋಟ್ ರೈಡ್ ಒಂದು ಹಾಗೆ ಬಿಡ್ಲಿ ಆಗ ಮಾಡಕತ್ತಿ ಅಂಬ್ಯಾ ಮಜಾ ಮಾಡೋದಿಲ್ಲ ನಮ್ ಜೊತೆ ಹಿಂಗ ಮಜಾ ಮಾಡ್ತ ನೋಡು ನಮ್ಮೂರಿಂದ ಅಂತೂ ಕೂಡಲ ಸಂಗಮ ಭಾಳ ದೂರ ಇಲ್ಲ ಯಾವಾಗ ಬೇಕಾದ್ರೂ ಹೋಗ್ಬೋದು ಇನ್ನೊಂದು ಇದು ಆಗ್ಬಿಟ್ಟೈತಿ ಏನೋ ಬ್ರಿಡ್ಜ್ ಆಗ್ಬಿಟ್ಟೈತಿ ಭಾಳ ಅಂದ್ರೆ ಒಂದು 30 ಆಗಲ್ಲ ಅನ್ಸುತ್ತೆ ಅಲ್ಲಿಂದ ನಮ್ಮೂರಿಂದ ಒಂದು 25 ಕಿಲೋಮೀಟ್ರು 30 ಹಿಡ್ಕೋರಿ ರೌಂಡ್ 30 ಕಿಲೋಮೀಟ್ರ್ ಅದ್ರಾಗ ಒಂದು ಬ್ರಿಡ್ಜ್ ಒಂದು ಆಗ್ಬಿಟ್ಟೈತಲ್ಲ ನೋಡು ಹಿಂಗೆ ಒಳಗಾಶ್ ಹೋಗ್ಬಿಡ್ತೀವಿ ಮುಂಚೆ ಹುನಗುಂದ ಮೇಲೆ ಹಿಂಗೆ ರೌಂಡ್ ಹೊಡೆದು ಹೋಗಿದ್ವಿ ಈಗ ಈಸಿ ಆಗುತ್ತೆ ಬೆಂಗಳೂರು ಕಡೆದವರೆಲ್ಲ ಇಲ್ಲಿ ಬರ್ತಾರೆ ಕೂಡಲ ಸಂಗಮ ನೋಡಕ್ಕೆ ಟೂರಿಗೆ ಬಟ್ ನಮಗಿದು ಕಾಮನ್ ನಾವು ಆ ಕಡೆ ಹೋಗ್ತೀವಿ ಏನ್ಲ ಬಡ್ಡದೆ ಮೂಗು ಹಿಡ್ದದೆ ಬಿಡಲಿ ಪಾಪ ನನ್ ನಿನಗೆ ಅರ್ಥ ಆಗಲ್ಲ ಸುಮ್ಮಿರ ಹೇಳತ್ತೀನಿ ಅವಷ್ಟು ಹೊಡ್ಕೊಲೆ ಸುಮ್ಮಿರು. ಇವ ನೋಡ್ರಿ ಇಲ್ಲಿ ಈಗ ದೀಪ ಮಾಸ್ಕ್ ಹಾಕ್ಯಾನ ಫ್ಯಾನ್ಸ್ ಮುಂದೆ ಭಾಳ ಅದಾರನ ಗಂಟು ಬಿಡ್ತಾರನ ನಾರಾಯಣಪುರಕ್ಕೆ ಹೋಗಿದ್ದಂತ ಅವ್ರ ಊರಿಗೆ ಹೊಸರು ಗಂಟು ಬಿದ್ದಿದ್ರಂತ ಪ್ರೇಮಣ್ಣ ಜೋಡಿ ವಿಡಿಯೋ ಮಾಡ್ತಿದ್ದೆ ಬಾ 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 ಹೌದಾ ಕಾಲು ಬಡಿಸಿದಂತಲ್ಲ ನಾನು ಹೊಡ್ಯಾಕ ಬಂದೆ ಏನು ನೋಡು ಆರುಗ್ ಹಾಕುಮ ಆರುಗ್ ಸ್ಪೆಕ್ಟ್ಸ್ ಹಾಕಿಲ್ಲ ಏ ಬ್ಯಾಡತ್ಯ ತಡಿ ಸುಮ್ಮನೆ ಏ ಆರೋಗ್ ಸ್ಪೆಕ್ಟ್ ಹಾಕಿ ನೋಡ್ರಿ ಆರೋ ಸುಮ್ರಪ್ಪ ಮಗನೇ ಸುಮ್ರು ಮಗನೇ ತಂಗಡಿಗೆ ಹೊಳೆ ನೋಡ್ರಿ ನೀಲಾಂಬಿಕೆ ದೇವಿ ಶ್ರೀ ಜಗಜ್ಯೋತಿ ಬಸವಣ್ಣನವರ ಧರ್ಮ ಪತ್ನಿಯವರ ದೇವಾಲಯ ಇಲ್ಲೇ ರೈಟಿಗೆ ತರ್ನೂರಿಂದ ರೈಟಿಗೆ ಹೊಡಿ ಈಗ ಹಳ್ಳಿ ರೋಡ್ನಾಗ ಹಾಸಿ ಮುಂದೆ ಹೋಗಿ ಸೀದಾ ಬ್ರಿಡ್ಜ್ ದಾಟ್ಬಿಟ್ರೆ ಸೀದಾ ಸಂಗಮ್ ಕೂಡಲ ಸಂಗಮ ದೇವಾಲಯ ನೀರು ನೋಡ್ರಿ ಎಲ್ಲಿ ತನಕ ಬಂದ ಪೂರ ನೋಡಿ ಹೊಳಿ ನೀರು ಹೊಳಿ ಜಾಸ್ತಿ ಬಂದೈತಿ ಸಲ ಆರೋಗ ಅಂಬರೀಷ್ ಹಿಡ್ಕೊಂಡು ಕೂತ್ಬಿಟ್ಟೆ ಈಗ ಯಾಕಂದ್ರೆ ಮೇಡಮ್ ಇಲ್ಲಿ ಹೊಚ್ಚಿ ಹೊಡೆದಾರ ಈಗ ಮುಗಿದು ಸ್ವಿಚ್ ಆಫ್ ಬರುತ್ತಾನ ಏನು ಭಾಳ ದೂರನೂ ಬಂದಿಲ್ಲ ನಾವು ಇಷ್ಟಕ್ಕೆ ನಿಂದಿರ್ಸಿದ್ದು ಚುರುಣಿ ಆಗಿತ್ತು ಮೇಡಮ್ ಹೆಂಗಾತು ನಿಂದಿರ್ತಿದ್ದು ಇವ್ರು ಯಾಕೆ ಗಾಡಿ ಚಾಲು ಮಾಡಿದ್ರು ಬಿಟ್ಟು ಹೋಗಿ ಕಾಡ್ತಾರೆ ಇವರು ಈಗ ಹೇಳಿಲ್ಲ ಗ್ಯಾರಂಟಿ ಮಾಡ್ತಾರೆ ನೋಡ ಸನಿ ಹೋದ್ಮೇಲೆ ಈಗ ಗ್ಯಾರಂಟಿಗೆ ನಾ ಹೇಳಿಲ್ಲ ಈಗ 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 ಆಯ್ತು ಹೋರಿ ಪಾಸುಂಟ ನೀವು ವಾಂತಿ ಬರ್ತೈತಿಲ್ಲ ನಾ ಇಬ್ರು ನಡ್ಕೋತ ನೀವು ಹೋರಿ ಏಯ್ ನೀನು 15 ಇನ್ನ 5 ಇಲ್ಲ 15 ಅಂತ ಬಾ ಇವ್ರು ಹೊಂಟ್ಬಿಟ್ರಲ್ಲ ಕರೆಕ್ಟ್ ಬಾ ತಮಾಷೆ ಬಾ ಯಾವುದು ಹಾಂ ಗಾಯ್ಸ್ ಇದೆಲ್ಲ ಸುನೀತಾರ ಪಾಪ ಕಾಂಟ್ರಾಕ್ಟರ್ ಇದ್ರಲ್ಲ ಕ್ಲಾಸ್ 2 ಸೊ ಇದನ್ನೆಲ್ಲ ಕೆಲಸ ಅವರೇ ಮಾಡ್ಸ್ಯಾರ ಅಂತ ನೋಡ್ರಿ ಲೇಔಟ್ ಫುಲ್ ಸುಂಟಾಗ ಎಲ್ಲೆಲ್ಲ ಮಾಡ್ಸ್ಯಾರ ಎಲ್ಲ ಗೊತ್ತೈತಿ ಮತ್ತು ಮೈಸೂರಾಗೂ ಒಂದು ಸ್ವಲ್ಪ ಕೆಲಸ ಮಾಡ್ಸ್ಯಾರ ಈಗ ಸ್ವಲ್ಪ ಅವ್ರದ್ದು ಹೆಲ್ತ್ ಕಂಡೀಷನ್ ಚಲೋ ಇಲ್ಲ ಅದಕ್ಕಂತೇಳಿ ರಿಟೈರ್ಮೆಂಟ್ ತೊಗೊಂಡ್ರಿ ಈಗ ಸ್ವಲ್ಪ ರಿಟೈರ್ಮೆಂಟ್ ಅಂದ್ರೆ ಹೊಳ್ಳಿ ಫೀಲ್ಡಿಗೆ ಇಳಿತಾರ ಸ್ವಲ್ಪ ಆರೋಗ್ಯ ಸುಧಾರಿಸಿದ ಮೇಲೆ ಸುಂಟ ಇದೆ ರೈಟ್ ಅಲ್ಲ ಬರೋಬ್ಬರಿ ಹೇಳ್ತಾವ ನೋಡ್ರಿ ಒಂಥರ ಗೂಗಲ್ ಮ್ಯಾಪ್ ಇದ್ದಂಗೆ ಯಾಕಂದ್ರೆ ಇವ್ರ ಮಮ್ಮಿದು ತವ್ರ ಮನೆ ಇಲ್ಲೇ ಐತಿ ಸಂಗಮದ ಹತ್ರನ ಹೊರಗೆ ಹೋಗಿ ಬಂದು ಸ್ವಲ್ಪ ರೋಡ್ ಆಗಿತ್ತು ಇನ್ನ ಭಾಳ ಉಳಿದಿಲ್ಲ ಸೌಕಾಸ್ ಹೋಗು ಈಗ ಎಷ್ಟು ಕುಲ್ಕಾಗುತ್ತೈತಿ ನೋಡು ಕುಲ್ಕೋದ ನೀ ಅಷ್ಟು ಕುಲ್ಕಿಸ್ಬೇಡ ಸ್ವಲ್ಪ ಸೌಕಾಸ್ ಕುಲ್ಕಸ್ ಅಷ್ಟ್ರಾಗ ಸ್ವಲ್ಪ ಸ್ಲೋ ಹೋಗು ಹಾಯ್ 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 ಮುಂದೆ ನಡ್ರಿ ಭೇಟಿಯಾಗ ಹಾಯ್ ಹಾಯ್ ನಾವು ಅಲ್ಲೇ ಬರ್ತೀವಿ ನಮ್ಮ ಸಬ್ಸ್ಕ್ರೈಬರ್ ಅದಾರ ಮುಂದಿನ ಕಾರ್ ಒಳಗೆ ಉಸಿರಿಲ್ಲ ಗೆಳತಿ ಉಸಿರಿಲ್ಲ ಇವತ್ತೇ ನಿನ್ನ ನೋಡಲು ಪ್ರತಿ ಕ್ಷಣವೂ ಕಾಯುವೆನು ಅರಕ್ಷಣ ನೀ ಸಿಕ್ಕರೂ ನಗುತ್ತಲೆ ಸಾಯುವೆನು ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು
ನ್ಯೂಲಿ ಬ್ರಿಡ್ಜ್ ಏನ್ ಮಾಡ್ಯಾರ ಇದರಿಂದ ಸಂಗಮ ಆಲ್ಮೋಸ್ಟ್ ನಮಗ ಕೂಲ್ ಸಂಗಮ ಹತ್ರ ಏನಿಲ್ಲ ಅಂದ್ರೆ ಒಂದು 20 ಕಿಲೋಮೀಟರ್ ಶಾರ್ಟ್ ಆಗುತ್ತೆ. ಹಾ ಸೈಡ್ ಹಾಕ್ರಿ ಇಲ್ಲೇ ಸೆಂಟ್ರ್ಗೆ ಹೋಗಿರೋ ಸೈಡ್ ಹಾಕಿ. ಓಕೆ ಸುನೀತಾ I love you. ಎಷ್ಟು ಮಸ್ತ್ ಗಾಳಿ ನದಿಗಳ ಸಂಗಮ ಇಲ್ಲಿ 3 ನದಿಗಳು ಕೂಡ್ತಾವ, ಅದಕ್ಕೆ ಕೂಡಲ ಸಂಗಮ ಅಂತಂತಾರೆ. ಇಲ್ಲಿಂದ 3 ಇದು ಆಗಿ ಮುಂದೆ ಕೃಷ್ಣಾ ನದಿ ಅಂತ ಮುಂದೆ ಹೋಗುತ್ತೆ. ಅಷ್ಟೇ ಹೇರ್ಸ್ಟೈಲ್ ನೋಡ್ರಿ ಅವನು ಈಗ. ಸಿನಿಮಾಟಿಕ್ ಒಳಗ ಅಲ್ಲಿ ನೋಡ್ರಿ ಫೋಟೋ ಹೊಡ್ಕೋಬೇಕು ಪೋಸ್. ವಾ ಫೋಟೋ ಶೂಟ. ಸುನೀತಾನು ಇನ್ನೊಂದಿಷ್ಟು ಫೋಟೋ ತಕೊಂಡಾಳ, ಬರೀ ತಕೊಂಡ. ನಾನು ಹೆಗಲ ಮೇಲೆ ಕೈ ಹಾಕಿ ತಕೊಂಡ. ಸೆಲ್ಫಿಯಾ ನಮ್ಮ ಗಾಡಿಲೇ ಪಾರ್ಕ್ ಮಾಡಂತೀವಿ. ಎದ್ದೇಳ ಮೇಡಮ್, ಬಂದ್ರೆ ಅನ್ಸುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಬಂದ್ರಿ. ಈಗ ಏನಾರು ಬಿಟ್ರೇನು ಒಳಗೆ ನೀರು ಮಟ್ಟಿ ತೊಗೊಂಡಿಲ್ಲ. ಅರೋ ಇದು ಯಾವ ಊರು ಹೇಳಪ್ಪ? ಚಂಗಮ, ಕೂಡಲ ಚಂಗಮ. ಇದು ತಂದಿರ ಕಾಯಿ ಕೋಲ್ಡ್ ಬದಾಮಿ ಅಲ್ಲ ಸಿಗತ್ತ ಅಲ್ಲಿ ಇದು ಐತಿಪ್ಪ ಮಿಲ್ಕ್ ಪಾರ್ಲರ್ ಸಿಗತ್ತಲ್ಲಿ. ಬಂದ್ವಿ ಗುಡಿಗೆ. ಈ ಗುಡಿ ಒಳಗೆ ದರ್ಶನಕ್ಕೆ ಹೊಂಟೆ. ಆರು ಇಲ್ಲಿ ಫಸ್ಟ್ ಟೈಮ್ ಬರತ್ತ ನೀವು? ಇಲ್ಲಿ ಫಸ್ಟ್ ಟೈಮ್ ಅಲ್ಲ, ಇವ ಎಲ್ಲೋದ್ರೂ ಈಗ ಫಸ್ಟ್ ಟೈಮೇ. ಫುಲ್ ಇಂಡಿಯಾ ಟೂರ್ ಮಾಡಿರ್ತಾನೆ, ಹುಟ್ಟಿ ಈಗ 6 ತಿಂಗಳಾಗಿತ್ತು. ಅಲ್ಲ ಈಗ ಎಲ್ಲೋದ್ರೂ ಫಸ್ಟ್ ಟೈಮ್. ಸಣ್ಣವ್ರಿದ್ದ ಟೂರಿಗೆ ಇಲ್ಲೇ ಕರ್ಕೊಂಬರ್ತಿದ್ರು. ಸಣ್ಣವ್ರಿದ್ದ ಭಾಳ ಸಲ ಬಂದಿರಲಿಲ್ಲ ನಮ್ಮ ಅವ್ವ ನಮ್ಮ ಅಪ್ಪಾಜಿ. ಆಳವಿದೆ, ಮೊಸಳೆಗಳಿವೆ, ಅಲ್ಲಿ ಯಾರೂ ಹೋಗಂಗಿಲ್ಲ. ಸ್ಮೆಲ್ ಬರೋದು ನೋಡಿ ನೀರಿನ ಕೋಲ್ಡ್. ಅದೊಂಥರ ಕೋಲ್ಡ್, ಅದೊಂಥರ ಇದು ಹೊಳೆ ಸೈಡ್ ಬಂದ್ರೆ ಇದೆ ಫೀಲ್. ನೋಡಿ ಎಷ್ಟು ಕೋಲ್ಡ್ ಅನ್ಸತ್ತೈತೆ. ನೋಡಿದ್ರೆ ಈಶಾಡ್ಬೇಕು ಅನ್ಸತ್ತೆ. ಮಸ್ತ್ ಚಪ್ಪಲ್ಲೇ ಹೊರಗೆ ಬಿಡ್ರಿ. ಬೋಟ್ ಮೋಸ್ಟ್ಲಿ ಬಂದಾಗಿರ್ಬೇಕಲ್ಲ. ಬಂದಾಗ್ಯಾವ ಇಲ್ಲಿ ಅದಾವ ಅಲ್ಲಿ ಕೂತಾರ ಹುಡುಗ. ಕೂತಾರ ಆದ್ರೆ ಚಲೋ ಮಾಡ್ಬೇಕಲ್ಲ ಅವ್ರು. ನೀರು ಭಾಳ ಚಲೋ ಮಾಡ್ತಾರ. ಕೇಳನ್ ಬರ್ರಿ. ಗುಡಿಯಾಗ ಹೋಗೋಣ ಅಲ್ಲ. ಗುಡಿಯಾಗ ಹೋಗಿ ಬಂದು ನೋಡೋಣ್ರಿ. ಬೋಟು ಚಲೋ ಅದಾವ. ಫಸ್ಟ್ ಗುಡಿಗೆ ಹೋಗಿ ಬಂದು ಆಮೇಲೆ ಬೋಟ್ನೇ ಹೋಗೋಣ್ರಿ. ಇಲ್ಲಿ ಕಾಲು ತಕ್ಕೊಂಡು ಹೋಗೋಣ್ರಿ. ಇಲ್ಲೇ ಬರ್ರಿ. ರೀಲ್ಸ್ ಅವಿ ಮಗ ಇವನೇನು ಚಲೋ ನಿಮ್ದೆಲ್ಲ ವಿಡಿಯೋ ನೋಡ್ತೀವಿ. ವರ್ಷ ಪಡ್ತ ನೋಡಿ ನೀರು ಹೊಡಿದು ಚಿಂಚು. ದೀಪಾವಳಿ ಬಂದಿದ್ದು ಊಟಕ್ಕೆ. ಯಾಕಂದ್ರೆ ಇಲ್ಲಿ ರೊಟ್ಟಿ, ಚಟ್ನಿ, ಖಾರ ಪುಡಿ, ಮೊಸರು ಆ ಥರ ಸಿಗುತ್ತೆ ಅಂತೇಳಿ ಅದ್ರ ಸಂಬಂಧ ಅಂತೇಳಿ ಬಂದು. ಇಲ್ಲ ಕಾಣಕತ್ತಿಲ್ಲ ನಾವು, ಬಟ್ ಗೇಟಿಂದ ಹೊರಗಡೆ ಅದಾವು ಸಿಗುತ್ತಲ್ಲಿ. ಫಸ್ಟ್ ಗುಡಿ ಕೂಡಲ ಸಂಗಮೇಶ್ವರ ದೇವಾಲಯ, ಅಲ್ಲಿ ಬಸವಣ್ಣ ದಿವ ಏನ ಮನ್ಸಿನಾಗ ಏನಾರ ಅನ್ಕೋ ಹೊಡಿ. ಅದು ಒಂದೇ ಸಲ ಕೊಡೋದ್ರಿ. ಈ ತನ ಬಂದು ಬೋಟಿಂಗ್ ಮಾಡೋದು ಚಲೋ ಇರಂಗಿಲ್ಲ. ಬೋಟಿಂಗ್ ಮಾಡೋ ಬೋಟಿಂಗ್ ನೋಡಿದ್ರಿ ಸ್ಟಾರ್ಟ್ ಆಗೈತಿ. ಇಲ್ಲೊಂದು, ಅಲ್ಲೊಂದು, ನೆಕ್ಸ್ಟ್ ಇದ್ರೊಳಗೆ ಜಾಗ ಇದ್ರೆ ಇದ್ರಾಗ ಹೋಮಂತ ನೋಡು. ಬರ್ತಿಲ್ಲ ಬೋಟಿಂಗ್? ಏನಾಗಲ್ಲಮ್ಮ, ಬಾ. ಇಲ್ಲಿ ತನ ಬಂದು ಮಿಸ್ ಮಾಡ್ಕೊಬಾರ್ದು. ಬಾ ಹೋಮ್. ಏನಾಗಲ್ಲ ಹೇಳಪ್ಪ. ಹಾಂ ನಡಿ ಅಣ್ಣಾಜಿ, ನಡಿ 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 ಸುನೀತಾ ಸೊಗಾಸ್. ಲಾಸ್ಟ್
ಆರಾಮ್ ಸರ ಆರಾಮ್ 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 ಲಾಸ್ಟ್ ಸೀಟ್ ನಮಗೆ ಮಸ್ತ್ ಇರ್ತೈತಿ ಮಜಾ ಬರ್ತೈತಿ ಲಾಸ್ಟ್ ಸೀಟ್ ಚಲೋ ಆಯ್ತು ನಮ್ಗೆ ಬೋಟಿಗೆ ಬರಂಗಿಲ್ಲ ಆಲ್ಮೋಸ್ಟ್ ನಟ್ ನೋಡು ಹೊಳ್ಯಾಗದೀವಿ ನಾವು ಹೊಳ್ಯಾಗ ನಟ್ ನೋಡು ಸೆಂಟರ್ ಎಲ್ಲ ದಾಟಿ ವಾ 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 ನೀರು ಇಲ್ಲಿಗೆ ಕೈಗೆ ಹತ್ತವ ಬೋಟ್ ಓಡ್ತಿರ್ಬೇಕು ಅವಾಗ ಈಗ ಹತ್ತಲೇನ ತ್ರಿವೇಣಿ ಸಂಗಮ ಯಾಕೆ ಬೇಡಣ್ಣ ಬಿಚ್ಚಲ ಬಾದಾಮಿ ಡ್ರಿಂಕ್ ಕೂಡ ಹೋಗ್ತಾಳೆ ನಾನು ಪ್ರೇಮು ಫಸ್ಟ್ ಕ್ಲಾಸ್ ಒಂದೊಂದು ಮಜ್ಜಿಗೆ ಕುಡ್ದೀವಿ ಇವನು ಕುಡ್ದ ನಾನು ಇವ್ರಿಗೆ ಬಾದಾಮಿ ಮಿಲ್ಕ್ ಸೌಕಾಸ್ ವಾಕ್ ಮಾಡಬೇಕು ಇರ್ಲಿ ಬಾ ವಾಕ್ ಮಾಡಿದ್ರೆ ಏನಾಗುತ್ತೆ ಇಷ್ಟಿಷ್ಟಕ್ಕೆ ಗಾಡಿಯಾಗ ಹೋಗ್ಬೇಕೇನು ಅವ್ರಿಗೆ ನಡ್ಯಾಕೆ ಬರಲ್ಲ ಅಂತ ಹೇಳಿ ಗಾಡಿ ತೊಗೊಂಡು ಬರಾಕ್ತಾರೆ ರಂಗಾಶ್ ಅವರು ಇಲ್ಲಿ ಬರ್ತಾರೆ ಹೇಳಿ ಬಾ ಅವರು ಇಲ್ಲಿ ಕಾಮತ್ ಹೋಟೆಲ್ ಐತಿ ಊಟ ಮಾಡಬೇಕು ಅಂತೇಳಿ ಊಟ ಹೊಟ್ಟೆ ಹಸಿತಿ ನಾವು ಬಂದಿದ್ದು ಇಲ್ಲಿ ರೊಟ್ಟಿ ಚಟ್ನಿ ಆ ಥರ ಕೊಡ್ತಿರ್ತಾರಲ್ಲ ಅಜ್ಜಿಗಳು ಬಂದು ಅದನ್ನು ತಿನ್ಬೇಕಂತೇಳಿ ಅಂದ್ಕೊಂಡಿದ್ವಿ ಬಟ್ ಅದು ಸಿಗಲಿಲ್ಲ ಇವತ್ತು ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ನೋಡ್ರಿ ಅವರು ನಾವು ನಡ್ಕೋತ ಬಂದ್ವಿ ಅವ್ರ ಗಾಡಿಯಾಗ ಬಂದ್ರೆ ಅಲ್ಲಿ ಕಾರ್ನಾಗ ಆಯ್ತು ಬೋಟ್ ಒಳಗಂತೂ ಪೂರಾ ಅರ್ಧ ಹೊಳಿನ ರೌಂಡ್ ಹೊಡೆದ್ವಿ ನಾ ಇಲ್ಲೇ ಮುಂದೆ ಹೊಡ್ಸ್ಕೊಂಡ್ ಬರ್ತಾನೆ ಅಂತ ಮಾಡಿದ್ವಿ ಬಟ್ ಭಾಳ ಫುಲ್ ಒಳ್ಯಾಕದ ಕರ್ಕೊಂಡು ಹೋಗಿದ್ದ ಫುಲ್ ಒಳ್ಯಾಕಂದ್ರೆ ಹಿಂಗೆ ಡೀಪ್ ಅಲ್ಲ ಸೆಂಟ್ರ್ ಒಳಗೆ ಕರ್ಕೊಂಡು ಕೇಸಿ ಹೋಗಿದ್ದು ಮಸ್ತ್ ಇತ್ತು ರೈಡ್ ಮ್ಯಾಲೆ ಕೂತ ನೋಡ್ರಿ ನಾವು ಆ ತಳ ಕೂತ್ರೆ ಸಾಲ ಅಂತ ಜಾಗ ಊಟ ಅಂತೂ ಮಾಡ್ಕೊಂಡು ಶಿಸ್ತು ಊಟ ಆಯ್ತು ಮಸ್ತ್ ಊಟ ಮಾಡಿ ಸುನಿತಾ ದೀಪ ಲಾಸ್ಟ್ ದಿನ ಇಬ್ಬರು ಕೂತಾರಲ್ಲಿ ಪ್ರೇಮು ಎಲ್ಲಕ್ಕಿಂತ ಫಸ್ಟ್ ಬಂದ ನಾ ಸೆಕೆಂಡ್ ಲಾಸ್ಟ್ ಅವ್ರಿಬ್ರು ಕೂತಾರ ಕೂತು ಉಂಡು ಬಂದು ನಾ ಸ್ವಲ್ಪ ವಾಕ್ ಮಾಡ್ಬೇಕಂತ ಹೊರ ಬಂದೆ ಯಾಕಂದ್ರೆ ಇಲ್ಲಿ ಫುಲ್ಲು ಗ್ರೌಂಡ್ ಎಲ್ಲ ಕ್ಲಿಯರ್ ಐತಿ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಮಕ್ಕೊಂಡಾನ ಹಾಂ ಗಾಡಿ ಯಾರು ಓಡಿಸ್ತಾರೆ ಎದ್ದೇಳಂತ ಏನು ಮಾಡಿದ್ರಿ ಇಬ್ರು ಬಂದಿಲ್ಲ ಏನು ಮಾಡಿದ್ರಿ ನೀವು ಎಲ್ಲಕ್ಕಿಂತ ಮೊದಲು ಓಡ್ ಬಂದಿರಾ ಹಾಂ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ ಓಯ್ನಿಯಾ ಏಯ್ ಮೋಯ್ನಿ ಏನು ಆ ಕಡೆಯಿಂದ ಈ ಕಡೆ ಅನ್ಸ್ಬೇಕತ್ ಮಾಡವ್ನ ಎಲ್ಲರಿಗೆ ಕರೆಕ್ಟಾಕತ್ತಿ ನನ್ನ ಚಸ್ಮಾ ಕಳ್ದೈತಿ ಈಗ ನಂದು ಸ್ಪೆಕ್ಟ್ ಕಳ್ದೈತಿ ಈಗ ಎಷ್ಟೊತ್ತರ ಹಾಕ್ಕೊಂಡಿದ್ದೆ ಇಲ್ಲಲ್ಲಿ ಎಲ್ಲಿ ಹೋತು ಅದೇ ಡೌಟ್ ನನಗೆ ನಮ್ಮ ಹುಡುಗ ತಂದಪ್ಪ ಚಸ್ಮಾ ಎಲ್ಲಿತ್ತ ಬಿಲ್ ಕೊಡಲ್ಲ ಹೌದಿಲ್ಲ ಬಿಲ್ ಕೊಟ್ಟು ರೊಕ್ಕ ಕೊಡಾಗ ಬಿಲ್ ಇದು ಮಾಡಿ ನಾನು ಇದನ್ನ ಸ್ಪೆಕ್ಟಲ್ಲಿ ಇಟ್ಬಿಟ್ಟಿನಿ ಅದಕ್ಕೆ ಅಂತೀನಿ ಎಲ್ಲೋತಂತೆ ಯಪ್ಪ ಹಾಂ ಪ್ರಾಣ ಅಲ್ಲಲೇ ರೊಕ್ಕ ಕೊಟ್ಟಿನದಕ್ಕೆ ಕಳಿತಂದ್ರೆ ಏನು ಕಿಮ್ಮತ್ತ ಬಸ್ ಐ ಆಮ್ ಬ್ಯಾಕ್ ಇಲ್ಲಿ ಕೊಟ್ಟು ಬೇಕಾ ಇವರಿಗೆ ಯಾರು ನೀವು ನೋಡೋದ್ರೊಳಗೆ ರೀಲ್ಸ್ ಒಳಗೆ ಹಾಕಿಲ್ಲ ಅವರು ಹಾಂ ರೀಲ್ಸಲ್ಲಿ ಹಾಕಿಲ್ಲ ಮಗನೇ ನಿನಗೆ ಯಾಕೆ ಹಾಕಿಲ್ಲ ಮಮ್ಮಿ ಅಂತ ಕೇಳೋರಿಗೆ ಕ್ಯಾಮ್ರಾಮ್ಯಾನ್ ಹೀರೋ ಹೀರೋಯಿನ್ ಇವ ಬೇಬಿ ಕೇರ್ ಟೇಕರ್ ಕಪಲ್ಸ್ ಅವ್ರದ್ದು ಹೊಸ ರೀಲ್ಸ್ ಬರ್ತೈತಿ ನೋಡ್ರಿ ಪಾಪ ನಮ್ಮ ಬಸರ ಹೆಣ್ಮಗಳು ಹುಂಚೆಣ್ಣು ತಿಂತೀನಿ ನಾನು ಗೊತ್ತಾಳ ಹುಂಚೆಣ್ಣು ಗಿಡ ಇಲ್ಲೇ ಐತಿ ಹಿಡಿ ಹರಿತೀನಿ ಹೆಂಗೆ ಹರಿಬೇಕು ಹತ್ಬೇಕಲ್ಲ ಇದನ್ನ ಎಲ್ಲದ ಸ್ವಲ್ಪ ಆತು ಏನದ ಸ್ವಲ್ಪ ದೂರ ಆತು ಭಾಳ ಇದು ಆದ್ವಲ್ಲ ನಿಲ್ಕಲ್ಲ
ಏನು ತೊಗೊಂಡು ಹೊಡಿಬೇಕು ಕಿಡಿ, ಏನು ತೊಗೊಂಡು ಹೊಡಿತೀನಿ ತಡಿ. ಕಬ್ಬು ತೊಗೊಂಡು ಹೊಡೆ ಆಗ್ತಾನೆ ನೀಲ್ ಕ್ಲಾರ್ಕ್ ಹೊಡೆದು ಆ ಕಡೆ ಬೀಳ್ತಾವ, ಹೊಡೆದ್ರೆ ಮತ್ತೆ ಆ ಕಡೆ ಹಾಕ ಸಕಾಶ ಹಿಂಗೆ ಇದು ಯಾಕಡೆ ಬೀಳಿಸ್ತಾನ ಬಿತ್ತಾ ಎಲ್ಲಿ ಹೋಗ್ತಾನದು ಸಿಗವಲ್ಲ ಕೈ ತಡಿ. ಕಾಣಂಗೇ ಇಲ್ಲ. ಹೋಗೋ ಟೈಮ್ನಾಗ ಎಲ್ಲ ಕಿಟಕಿ ಓಪನ್ ಮಾಡ್ಕೊಂಡು ಹೊಂಟಿವಿ. ಒಂಥರ ಮಣ್ಣಿನ ವಾಸನೆ, ನಮ್ಮ ಹಳ್ಳಿ ಕಡೆ ಎಲ್ಲ ಮಣ್ಣಿನ ವಾಸನೆ ಒಂಥರ ಚಲೋ ಇತ್ತು. ಯಾಕಂದ್ರೆ ಸಂಜೆ ಆಗೈತಲ್ಲ, ಈಗ ಧೂಳುಗಳೆಲ್ಲ ಕಮ್ಮಿ ಇರ್ತದೆ. ಮಧ್ಯಾಹ್ನದ ಬಿಸಿಲು ಜಾಸ್ತಿ, ಧೂಳು ಇರುತ್ತೆ. ಈಗ ಸ್ವಲ್ಪ ಕೋಲ್ಡ್ ಐತಿ ವಾತಾವರಣ, ತಂಪು ಸ್ಮೆಲ್, ಅದ್ರಾಗ ಹೊಳಿ ಸಾಲಲ್ಲ, ಸೂಪರ್ ಐತಿ. ಹೆಂಗ ಇಲ್ಲಿ ತಂಗಡಿಗೆ ಒಳಗೆ ನಾವು ಗಿರ್ಮಿಟ್ಟ ಬಜ್ಜಿ ತೊಗೊಂಡಿವಿ. ಈಗ ಇಲ್ಲೇ ಇಟ್ಟು ತಿಂದು ಎಲ್ಲರೂ ಇಲ್ಲಿ, ಯಾಕಂದ್ರೆ ಈ ರೋಡಿಗೆ ಜಾಸ್ತಿ ಯಾವ ಗಾಡಿ ಅಡ್ಡಾಡಲ್ಲ ಮೋಸ್ಟ್ಲಿ, ಅದಕ್ಕಂತೇಳಿ ಸೈಡಿಗೆ ಹಾಕಿವಿ. ಇಲ್ಲಿ ಸೈಡಿಗೆ ಹಾಕಿ ಫಸ್ಟ್ ಕ್ಲಾಸ್ ಬಜ್ಜಿನೂ ತಂದೀನಿ, ಮಿರ್ಚಿ ಬಜ್ಜಿ. ಇಲ್ಲಿ ನೋಡಿ ನಮ್ಮ ಹುಡುಗ ಬಾ 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 ಬಾ. ಅವನೇನು ಮಾಡೋದು ಇದ್ರ ಜೋಡಿ ಅದಪ್ಪ ಗಿರ್ಮಿಟ್ಟ ಬಜ್ಜಿ ಆರಾವೇನ ನೋಡಿದು ಮಸ್ತ್ ಇದು ಗಾಳಿ ತಂಪ. ಆರೇವು ಕಂಚಿ ಅದಾವಳ ಆದ್ರು ಬಿಸಿ ಹತ್ತಿದ ಅಂತ ನನಗೂ ಅಲ್ಲ ತಣ್ಣಗೆ ಹತ್ತೇವು. ಎಲ್ಲಿ ಬಂದು ನೋಡಮ್ಮ, ಚಲೋ ಅದಾವ ಬಜ್ಜಿ. ಸ್ವಲ್ಪ ಆರೇವು ಅಷ್ಟ ಅವ್ರಪ್ಪ ಮಾಡೋದು ನೋಡ್ರಿ ಅವ್ನ ಜೊತೆ ಅಂತ ಹುಡುಗಾಟ. ಯಾರು ಇದು ಇದು ನೋಡ್ರಿ, ಈಗ ಕಬ್ಬಿನ ಗಾಡಿ ಪೂರಾ ಇದಕ್ಕೆ ಬಂದೈತಿ. ಇನ್ನೇನು ಬೀಳ್ತೈತೆ ಅದು ಸ್ವಲ್ಪ್ರಾಗ. ಇವ್ರು ಯಾರೂ ನಿಂದ್ರವಲ್ರಲ್ಲ, ಈಗ ಹಂಗೆ ಗಾಡಿ ತೊಗೊಂಡು ಬರ್ತಾರೆ. ನಾವು ನಿಂತೀವಿ ಸ್ವಲ್ಪ, ಆಗ ಟೈಮ್ ಸುಮಾರು. ಈಗ ಕಬ್ಬಿನ ಗಾಡಿ ನೋಡ್ರಿ ಹೆಂಗೆ ಪೂರ ಸ್ವಲ್ಪ ಟೂರ್ಲಿಂದ ಹೋಗಪ್ಪಾಜಿ. ಓ ಅಷ್ಟ ಇದು ವೀಲ್ ಕಿತ್ಕೊಂಡ್ಬಂದೈತೆ ಅದ್ರದ್ದು. ಮನೆಗೆ ಬಂದ್ರೂ ಇನ್ನೂ ನಮ್ಮವ್ ಬಂದಿಲ್ಲ ನೋಡಿ. ಇನ್ನೂ ಒಂದು ತಾಸು ಆಗ್ತಿರ್ಬೇಕು. ಇಲ್ಲಿ ದೂರ ಹೋಕ್ಕಾರವರು ಹತ್ತಿ ಬಿಡ್ಸಾಕ, ಬ್ಯಾಡ ಬೇಡ ಅಂದ್ರೆ ಕೇಳಂಗಿಲ್ಲ. ಇವ್ರು ಫಸ್ಟ್ ಬಂದಿದ್ರು. ಹಾಂ ಫುಲ್ ಮಸ್ತ್ ಇತ್ತು, ಮಜಾ ಇತ್ತು ಇವತ್ತು ಜರ್ನಿ. ಇನ್ನೂ ಒಂದು ತಾಸು ಆಗ್ತಿರ್ಬೋದು ಬರಾಕ. ಸಂತಾಬಾಯಿ ಗಂಗೋತ್ರಿ ಹೆಂಗಿತ್ತಿ ಜರ್ನಿ? ಒಂದು ವಾಂತಿ ಗಿಂತಿ ಇರ್ಲಾರ್ದ ಸೇಫ್ ಜರ್ನಿ ಆಯ್ತು ಇವತ್ತು. ಬರಾಗನೇ ಹಾಂ ಬರಾಗಿನ ಅನ್ಸಿಲ್ಲ. ಹಂಗೆ ಅದು ನನ್ನ ಜೊತೆ ಹಿಂಗೆ ಹಿಂಗೆ ಇದ್ರೆ ಹಿಂಗೆ ಮಜಾ ಮಾಡ್ತೀನಿ ನೋಡಿ. ಏನು ಸೂರ್ಯ ಹಾಂ ನೋಡ್ಬೇಡಿ, ಸಣ್ಣ ಮಗ ಕಸ ಹೊಡ್ದಾನೆ ಇವತ್ತು. ಏನಂತೀರಿ ಇದಕ್ಕೆ? ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ರಾಜ್ಮಾತೆ ರಜೌದಿ ಏನೋ ವರ್ಕೌಟ್ ಮಾಡಕ್ಕೆ ಕಾಣ್ತದೆ ನಮ್ಮ ಮೌನ್ ಬಲ್ಲಿ. ಟ್ರಾವೆಲ್ ಮಾಡಿ, ಟೂರ್ ಮಾಡಿ, ಪಿಕ್ನಿಕ್ ಏನಂತ ಏನಿದು ಇವತ್ತು ಮಾಡಿದ್ದು ನಾವು? ಒನ್ ಡೇ ಪಿಕ್ನಿಕ್. ಒಟ್ ಏನೋ ಎಂಜಾಯ್, ಒನ್ ಡೇ ಚಿಲ್. ಚಲೋ ಇತ್ತು. ಹಾಗೆ ಚಿಲ್ ಮಾಡ್ಕೋತ ನಾವು ಸ್ವಲ್ಪ ಸುಸ್ತು ಆಗ್ಬಿಟ್ಟೈತಿ. ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೇನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ಲರಿಗೆ ಬಾಯ್.